ನೋಡಿ ಯುದ್ಧದ ಭೀಕರತೆ ಎಲ್ಲಿಗೆ ಹೋಗಿ ತಲುಪಿದೆ ಅಂತ ಇರಾನ್ ಮೇಲೆ ಇದೀಗ ನಿನ್ನೆ ಅಷ್ಟೇ ಇಸ್ರೇಲ್ ಮತ್ತು ಅಮೆರಿಕ ಒಂದು ಹೇಳಿಕೆಯನ್ನ ಹೇಳುತ್ತೆ. ಅಂದ್ರೆ ಇರಾನ್ನ ಪರಮಾಣುಗಳ ಮೇಲೆ ಅಟ್ಯಾಕ್ ಮಾಡ್ತೀವಿ ಇನ್ನು ಮುಂದೆ ಅನ್ನುವಂತ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ. ಒಂದು ಕಡೆ ಇರಾನ್ ಇದೀಗ ಉತ್ತರಾಧಿಕಾರಿಯನ್ನ ಮಾಡೋಕೆ ಹೊರಟಿರುವಂತ ಖಮೇನಿಯ ಪುತ್ರ ಏನಿದ್ದಾರೆ ಮುಜ್ತಬಾನ್ನ ಅಲ್ಲಿ ಅಧಿಕಾರಕ್ಕೆ ತರಬೇಕು, ಅಂದ್ರೆ ಅಧಿಕಾರವನ್ನು ನಡೆಸೋದಕ್ಕೆ, ಆಡಳಿತವನ್ನು ನಡೆಸೋದಕ್ಕೆ ಅಲ್ಲಿ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಬೇಕು, ಸುಪ್ರೀಂ ಆಗಿ ನೇಮಕ ಮಾಡಬೇಕು ಅಂತ ಇರಾನ್ ಒಂದ್ ಕಡೆ ಅಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಇಲ್ಲಿ ಮತ್ತೊಂದು ಕಡೆ ನೋಡಿ ಯುದ್ಧಗಳ ಸಮರ ಅದೇ ರೀತಿಯಾಗಿ ಸಾಕ್ತಾ ಇದೆ. ಅಂದ್ರೆ ನಿನ್ನೆ ತಾನೇ ಇಸ್ರೇಲ್ ಮತ್ತು ಅಮೆರಿಕ ಒಂದು ಹೇಳಿಕೆಯನ್ನ ಕೊಡುತ್ತೆ, ಪರಮಾಣುಗಳ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ. ಇಲ್ಲಿ ನೋಡಿ ಮತ್ತೊಂದು ಕಡೆ ಹಿಜ್ಬುಲ್ಲಾಗೆ ಹಣಕಾಸಿನ ನೆರವು ನೀಡ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೆಬನಾನ್ನ ಹಿಜ್ಬುಲ್ಲಾನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡ್ತಾ ಇದೆ ಅಂತ. ಇನ್ನು ಜನವಸತಿ ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಇಸ್ರೇಲ್ ಅನ್ನುವಂಥ ಇನ್ಫಾರ್ಮೇಶನ್ ಮತ್ತೊಂದು ಕಡೆ ಇರುವಂಥದ್ದು. ಒಟ್ಟಾರೆಯಾಗಿ 30 ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿದೆ ಅನ್ನುವಂಥದ್ದು ಇಸ್ರೇಲ್. ಸೊ ಹಾಗಾಗಿ ಪರಮಾಣುಗಳ ಮೇಲೆ ಅಲ್ಲಿ ಅಟ್ಯಾಕ್ ಅನ್ನ ನಡೆಸ್ತಾ ಇರುವಂಥದ್ದು. ಪರಮಾಣುಗಳ ಮೇಲೆ ಅಟ್ಯಾಕ್ ಆದ್ರೆ ನಿಜಕ್ಕೂ ಸಹಿತ ಇರಾನ್ನಲ್ಲಿಯ ಆರ್ಥಿಕ ಪರಿಸ್ಥಿತಿ ಕುಗ್ತಾ ಹೋಗುತ್ತೆ, ಇನ್ನು ಬಲ ಸಹಿತ ಕುಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಬಲ ಅಂತ ಅಂದ್ರೆ ಪರಮಾಣುಗಳು ಶಸ್ತ್ರಾಸ್ತ್ರಗಳನ್ನ ಅಲ್ಲಿ ಶಸ್ತ್ರಾಸ್ತ್ರಗಳೇ ಮೇಲಲ್ವಾ ಯುದ್ಧವನ್ನ ಮಾಡಬೇಕು ಅಂತ, ಯುದ್ಧ ಸಾರಬೇಕು ಅಂತ ಅಂದ್ರೆ ಅವುಗಳು ಎಲ್ಲೆಲ್ಲಿದ್ದಾವೆ ಅನ್ನುವಂಥ ಇನ್ಫಾರ್ಮೇಶನ್ ನಾನು ಈ ಹಿಂದೆನೂ ಸಹಿತ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅಂದ್ರೆ ಅಮೆರಿಕಾಗೆ ಪರಮಾಣುಗಳ ಕಟ್ಟಡ ಆಗಿರ್ಬೋದು, ಪರಮಾಣುಗಳ ಪೂರೈಕೆ ಆಗಿರ್ಬೋದು, ಎಂಥ ಪ್ಲೇಸಲ್ಲಿ ಇನ್ನೂ ಇದೆ ಅನ್ನುವಂಥದ್ದು ಗೊತ್ತು. ಡೊನಾಲ್ಡ್ ಟ್ರಂಪ್ ಧಮಕಿಗೆ ಇರಾನ್ ದಾಳಿಗೆ ಅಮೆರಿಕದ ವಾಯುನೆಲೆ ಉಡಿಸಾಗಿದೆ. ಕುರ್ದಿಸ್ತಾನದಲ್ಲಿರುವಂತಹ ಅಮೆರಿಕ ಏರ್ಬೇಸ್ ಧ್ವಂಸವನ್ನ ಮಾಡಿದೆ. ಅಮೆರಿಕ ಸೇನೆಯ ಪ್ರಧಾನ ಕಚೇರಿಯೇ ಢಮಾರಿಲ್ಲಿ. 5ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಹಾರಿಸಿರುವ ಇರಾನ್ ಸೇನೆ, ಅಮೆರಿಕದ ಮಿತ್ರ ರಾಷ್ಟ್ರಗಳು ಇರಾನ್ ದಾಳಿಗೆ ತತ್ತರಗೊಳ್ತಾ ಇದೆ. ಸೌದಿ ಅರೇಬಿಯಾ, ಕತಾರ್, ಕುವೈತ್ ಮೇಲೆ ಅಟ್ಯಾಕ್ ನಡೀತಾ ಇದೆ. ರಿಯಾದ್ ಪ್ರಾಂತ್ಯದ ಅಜ್ ಜುಲ್ಫಿ ನಗರದ ವಸತಿ ಸಮುಚ್ಚಯ ಮೇಲೆ ಕ್ಷಿಪಣಿ ಹಾರಿಸಿದ ಇರಾನ್. ಇಸ್ರೇಲ್ನ ಟೆಲ್ ಅವೀವ್ ನಗರದ ಮೇಲೂ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ನಿರಂತರವಾಗಿ ಕ್ಷಿಪಣಿಗಳ ದಾಳಿ ನಡೆಸ್ತಾ ಇರುವಂತಹ ಇರಾನ್. ಡೊನಾಲ್ಡ್ ಟ್ರಂಪ್ ಧಮಕಿಗೆ ಇರಾನ್ ಡೋಂಟ್ ಕೇರ್. ಇರಾನ್ ದಾಳಿಗೆ ಅಮೆರಿಕ ವಾಯು ನೆಲೆಗೆ ಉಡಿಸಾಕ್ತಾ ಇದೆ. ನೋಡಿ ಒಂದ್ ಕಡೆ ಇಲ್ಲಿ ನಾವು ಗಮನಿಸಬೇಕು, ಅದೇ ನಾನು ಹೇಳ್ತಾ ಇದ್ದೆ ಏನಂತ ಅಂದ್ರೆ, ಒಂದ್ ಕಡೆ ಅಮೆರಿಕಾಗೆ ಬಲ ಯಾವುದು ಅಂತ ನೋಡಿದ್ರೆ ಅಲ್ಲಿರುವಂತ ಸೇನಾ ನೆಲೆಗಳು ಅಲ್ಲಿ ಅಮೆರಿಕಾಗೆ ಬಲ ತುಂಬುತ್ತೆ. ಮತ್ತೊಂದ್ ಕಡೆ ಇರಾನ್ಗೆ ಬಲ ಅಂತ ಅಂದ್ರೆ ಅಲ್ಲಿ ಅಣ್ವಸ್ತ್ರಗಳ ವಿಚಾರಕ್ಕೆ ಪರಮಾಣುಗಳು ಮತ್ತು ಶಸ್ತ್ರಾಸ್ತ್ರಗಳು ಇದು ಇರಾನ್ಗೆ ಬಲವನ್ನ ಕೊಡುವಂಥದ್ದು. ಹೀಗಾಗಿ ಅಮೆರಿಕ ಮತ್ತು ಇಸ್ರೇಲ್ ಇದೀಗ ಇರಾನ್ ನಲ್ಲಿರುವಂತಹ ಪರಮಾಣು ಪ್ರದೇಶಗಳನ್ನ ಅಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇದೆ. ಒಂದ್ ಕಡೆ ಅಲ್ಲಿ ದಾಳಿಯನ್ನು ನಡೆಸ್ತಾ ಇದ್ರೆ, ಇಲ್ಲಿ ಮತ್ತೊಂದು ಕಡೆ ಇರಾನ್ ಅಮೆರಿಕದ ಮೇಲೆ ದಾಳಿಗೆ ಮುಂದಾಗಿರುವಂಥದ್ದು, ಸತತವಾಗಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಕುರ್ದಿಸ್ತಾನದಲ್ಲಿರುವಂತಹ ಅಮೆರಿಕ ಏರ್ಬೇಸ್ ಅನ್ನ ಇಲ್ಲಿ ಧ್ವಂಸ ಮಾಡಿದೆ ಅನ್ನುವಂಥದ್ದು ಇರಾನ್. ಇನ್ನು ಅಮೆರಿಕದ ಸೇನೆಯ ಪ್ರಧಾನ ಕಚೇರಿಯೇ ಇಲ್ಲಿ ಉಡಿಸು ಮಾಡಿದೆ ಇರಾನ್ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ಇನ್ನು 5ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಹಾರಿಸಿ ಇರಾನ್ ಸೇನೆ ಅಲ್ಲಿ ಧ್ವಂಸ ಮಾಡಿದೆ ಅನ್ನುವಂಥ ಇನ್ಫಾರ್ಮೇಶನ್. ಇನ್ನು ಸೌದಿ ಅರೇಬಿಯಾ ಅಜ್ ಜುಲ್ಫಿ ನಗರದಲ್ಲಿ ಡ್ರೋನ್ ಪತನಗೊಂಡಿದೆ. ರಿಯಾದ್ ಪ್ರಾಂತ್ಯದ ಅಜ್ ಜುಲ್ಫಿ ನಗರದ ವಸತಿ ಸ್ಥಳದ ಮೇಲೆ ಡ್ರೋನ್ ಅನ್ನ ಹಾರಿಸ್ತಾ ಇದೆ. ಇನ್ನು ಸೀಮಿತ ವಸ್ತು ಹಾನಿಯಾಗಿದೆ ಮತ್ತು ಯಾವುದೇ ಗಾಯಗಳಿಲ್ಲ ಎಂದು ಸೌದಿ ಅರೇಬಿಯಾದ ನಾಗರಿಕ ರಕ್ಷಣಾ ಸಂಸ್ಥೆ ಅಲ್ಲಿ ಒಂದು ಇನ್ಫಾರ್ಮೇಶನ್ ಅನ್ನ ಸಹಿತ ಕೊಟ್ಟಿರುವಂಥದ್ದು ಈಗ. ಬಟ್ ನೋಡಿ ಸೌದಿ ಅರೇಬಿಯಾದ ಮೇಲೆ ಯಾಕೆ ಸತತವಾಗಿ ಇರಾನ್ ಸಹಿತ ದಾಳಿಯನ್ನು ನಡೆಸ್ತಾ ಇದೆ, ಇನ್ನು ಕುವೈತ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಅಂತ ಅಂದ್ರೆ ಸೌದಿ ಅರೇಬಿಯಾದ ಮೇಲೆ ಏನು ಇರಾನ್ ದಾಳಿಯನ್ನು ನಡೆಸ್ತಾ ಇದೆ, ಇಲ್ಲಿ ಒಂದು ರೀತಿಗೆ ಅವರ ಧಾರ್ಮಿಕತೆಗೆ ಅಲ್ಲಿ ಧಕ್ಕೆಯನ್ನು ತೆಗೆದುಕೊಳ್ತಾ ಇದೆ ಇರಾನ್ಗೆ. ಇದೊಂದು ಮೈನಸ್ ಪಾಯಿಂಟ್ ಅಂತ ನಾವಿಲ್ಲಿ ಗಮನಿಸ್ಬೋದು. ಬಟ್ ಮತ್ತೊಂದು ವಿಚಾರಕ್ಕೆ ಸೌದಿ ಅರೇಬಿಯಾನ ಯಾಕೆ ಟಾರ್ಗೆಟ್ ಮಾಡಿ ಹೊಡೆಯುತ್ತೆ ಅಂತ ಅಂದ್ರೆ, ಅಲ್ಲಿ ಅಮೆರಿಕದ ಏನು ಸೇನಾ ನೆಲೆಗಳಿದಾವೋ ಇದನ್ನ ಅಲ್ಲಿ ಟಾರ್ಗೆಟ್ ಮಾಡಿ ಹೊಡಿತಾ ಇರುವಂತದ್ದು. ಸೊ ಇಲ್ಲಿ ಗಮನಿಸ್ತಾ ಹೋದ್ರೆ ಅಮೆರಿಕದ ಒಟ್ಟಾರೆಯಾಗಿ ಅಧಿಕೃತವಾಗಿ 750 ಸೇನಾ ನೆಲೆಗಳು 750 ಸೇನಾ ನೆಲೆಗಳು ಎಲ್ಲೆಲ್ಲಿದ್ದಾವೆ ಅವುಗಳನ್ನ ಹುಡುಕಿ ಅಲ್ಲಿ ದಾಳಿಯನ್ನ ನಡೆಸ್ತಾ ಇದೆ. ಬಟ್ ಏರ್ ಬೇಸ್ ಆಗಿರ್ಬೋದು, ಇನ್ನು ಸೇನಾ ನೆಲೆಗಳಾಗಿರ್ಬೋದು, ವಾಯು ನೆಲೆಗಳಾಗಿರ್ಬೋದು, ಇದರ ಇನ್ಫಾರ್ಮೇಶನ್ ಇರಾನ್ಗೆ ಪಕ್ಕಾ ಇಲ್ಲ. ಬಟ್ ಇದು ಇರಾನ್ ಎಲ್ಲಿಂದ ಸಪೋರ್ಟ್ ತೆಗೆದುಕೊಳ್ತಾ ಇದೆ ಅಂತ ಗಮನಿಸೋದಾದ್ರೆ ರಷ್ಯಾ ಕಡೆಯಿಂದ ಸಪೋರ್ಟ್ ತೆಗೆದುಕೊಳ್ತಾ ಇದೆ ಅನ್ನುವಂಥ ಇನ್ಫಾರ್ಮೇಶನ್ ಒಂದ್ ಕಡೆ ಇದೆ. ಯಾಕಂದ್ರೆ ರಷ್ಯಾಗೆ ಅಮೆರಿಕದ ಸೇನಾ ನೆಲೆಗಳ ಬಗ್ಗೆ ಪರ್ಫೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿದೆ. ಸೊ ಹೀಗಾಗಿ